ಎಕ್ಸ್‌ಪ್ರೆಸ್ ಹೈವೇ ಉದ್ಘಾಟನೆಯಾಗಿ 3 ದಿನ ಕಳೆದು ಹೋಯಿತು. ಆದರೂ ಜಟಾಪಟಿ ಹೈ ಸ್ಪೀಡ್ ನಿಧಾನವಾಗ್ತಿಲ್ಲ. ದಶಪಥ ರಸ್ತೆ ಹೆಸರಿಗೆ ಮಾತ್ರ, ಅಲ್ಲಿರೋದು ಅರೆ ರಸ್ತೆ ಅನ್ನೋ ಸತ್ಯ ಹೊರಬಿದ್ದಿದ್ದು ಮತ್ತಷ್ಟು ಸಮರಕ್ಕೆ ನಾಂದಿ ಹಾಡಿದೆ. ಬೆಂಗಳೂರು ಮೈಸೂರು ದಶಪಥವಲ್ವಂತೆ. ಕ್ಯಾಬಿನೆಟ್ ಅಪ್ರೂವಲ್ ಕೇವಲ 6 ಪಥಕ್ಕಷ್ಟೇ ಅಂತೆ. ಹೀಗಂತ ಹೇಳ್ತಿರುವುದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕರೇ. ಟೋಲ್ ಬಗ್ಗೆ ಕಿಡಿ ಕಾರುತ್ತಿರೋ ಕನ್ನಡಪರ ಸಂಘಟನೆಗಳು ಇಂದು ಹೆದ್ದಾರಿ ಪ್ರಾಧಿಕಾರದಿಂದ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆಗೆ ಪಟ್ಟು ಹಿಡಿದಿದ್ರು. ಪ್ರತಿಭಟನಾಕಾರರ ಒತ್ತಡಕ್ಕೆ ಮಣಿದ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕರು ಮಾತನಾಡಿ ಹೆದ್ದಾರಿ ಅಸಲಿ ಕಥೆ ಬಾಯ್ಬಿಟ್ಟಿದ್ದಾರೆ. ದಶಪಥ ರಸ್ತೆ ಅಲ್ಲ, ಬರೀ 6 ಲೇನ್ ರಸ್ತೆ. ಕ್ಯಾಬಿನೆಟ್ ಅಲ್ಲಿ ನಾಮಿನಿಕ್ಲೇಚರ್ ಅಪ್ರೂವ್ ಆಗಿರೋದು 6 ಲೇನ್ ವಿತ್ ಅಕ್ಸೆಸ್ ಕಂಟ್ರೋಲ್ಡ್ ಇದೆ. ಬಟ್ ಸ್ಯಾಂಕ್ಷನ್ ಲೆಟರ್ ಅಲ್ಲಿ ಒಳಗಡೆ ಪ್ರಾವಿಷನ್ ಇದೆ, ಎಲ್ಲ ಹ್ಯಾಬಿಟೇಷನ್ಗೂ ಸರ್ವಿಸ್ ಲೇನ್ ಕೊಡಬೇಕು, ಸರ್ವಿಸ್ ರೋಡ್ಗೂ ಸೇರಿಸಿ ಅಪ್ರೂವ್ ಆಗಿದೆ. ಸರ್ವಿಸ್ ರಸ್ತೆ ಕೊಡ್ತೀವಿ, ಅಲ್ಲಿವರೆಗೂ ಟೋಲ್ ಕಟ್ಟಬೇಕು. ಯಾರು ಮೇಲ್ಗಡೆ ಮೇಲ್ಸೇತುವೆ ಯೂಸ್ ಮಾಡ್ತಾರೆ 4.25 ಕಿಲೋಮೀಟರ್ ಯೂಸ್ ಮಾಡಿದವರು ಡೈರೆಕ್ಟಾಗಿ ಟೋಲಿಗೆ ಬರ್ತಾರೆ. ಮಿಕ್ಕಿದವರು ಸರ್ವಿಸ್ ರೋಡ್ ಟು ಸರ್ವಿಸ್ ರೋಡ್ ಕಂಟಿನ್ಯೂಟಿ ಕೊಡ್ತೀವಿ. ಆವಾಗ ಲೋಕಲ್ಗಳವ್ರಿಗೆ ಏನೂ ತೊಂದರೆ ಆಗಲ್ಲ. ಇದು ಏನಂದರೆ ಕಾನೂನಿನ ತೊಡಕಿದ್ದರಿಂದ ಆ ಕೆಲಸ ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ ನಮ್ಮ ಕೈಲ. ಸರ್ವಿಸ್ ರೋಡ್ನ ಕಂಪ್ಲೀಟ್ ಮಾಡ್ತೀವಿ. ವಿತಿನ್ 3 ದಿವಸದಲ್ಲಿ ನಾನು ಕಂಪ್ಲೀಟ್ ಮಾಡಿ ಇದನ್ನು ಕಂಪ್ಲೀಷನ್ ಮಾಡಿ ಕೊಡ್ತೀನಿ. ಕೇಳಿದ್ರಲ್ಲ ಅಧಿಕಾರಿಗಳ ಮಾತನ್ನ. ಕೇಂದ್ರ ಸರ್ಕಾರ 8,000 ಕೋಟಿ ಕೊಟ್ಟಿದ್ದು ಜನರಿಂದ ವಸೂಲಿ ಮಾಡ್ಕೊಳ್ಳಿ ಅಂತಾನ. ಇದಕ್ಕೆ ಬೊಮ್ಮಾಯಿ ಸರ್ಕಾರನೇ ಉತ್ತರ ಕೊಡಬೇಕು. ಇದು ಹಾಳಾಗೋಗ್ಲಿ. ರಾಮನಗರಕ್ಕೂ ಅದೇ ದರ, ಬಿಡದಿಗೂ 135 ರೂಪಾಯಿ, ಮಂಡ್ಯ, ಮದ್ದೂರು, ಮೈಸೂರಿಗೆ 135 ರೂಪಾಯಿ. ಇದಕ್ಕೆಲ್ಲ ಮುಕ್ತಿ ಇಲ್ವಾ ಅಂದ್ರೆ ಆದಷ್ಟು ಬೇಗ ಸರಿಪಡಿಸ್ತೀವಿ ಅಂದ್ರು. ಜೊತೆಗೆ ತೇಪೆ ಕೆಲಸ ಆಗ್ತಿದೆ ಅಂದ್ರೆ ಟೆಕ್ನಿಕಲ್ ಸಮಸ್ಯೆ ಅಂತ ನುಣುಚಿಕೊಂಡ್ರು. ಇಷ್ಟರ ಮಧ್ಯೆ ನೂತನ ಹೆದ್ದಾರಿಯ ತೇಪೆಗಳ ಚರ್ಚೆಯೂ ಜೋರಾಗಿದೆ. ಎಕ್ಸ್‌ಪ್ರೆಸ್ ವೇ ಕಿತ್ತು ಬಂದಿದೆ ಅನ್ನೋ ಸುದ್ದಿಗೆ ರಸ್ತೆ ಕಿತ್ತು ಬಂದಿಲ್ಲ, ನ್ಯೂನತೆಯನ್ನು ಸರಿಪಡಿಸಲಾಗ್ತಿದೆ ಎಂದ ಸಂಸದ ಪ್ರತಾಪ್ ಸಿಂಹಗೆ ರಾಜ್ಯ ಕಾಂಗ್ರೆಸ್ ಫೋಟೋ ಸಮೇತ ಟ್ವೀಟ್ ಮಾಡಿ ಕಿವಿಗೆ ಹೂ ಇಡಬೇಡಿ ಅಂತ ಟಾಂಗ್ ಕೊಟ್ಟಿದೆ. ಒಟ್ನಲ್ಲಿ ಎಕ್ಸ್‌ಪ್ರೆಸ್ ವೇ ವಿವಾದ ಸದ್ಯಕ್ಕಂತೂ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಪಕ್ಷಗಳ ಜಟಾಪಟಿಯಲ್ಲಿ ಜನರಿಗೆ ಮಾತ್ರ ಬರೆ ಮೇಲೆ ಬರೆ ಬೀಳ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.